ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ಗಿಳಿಯಾರ ಬಗ್ಗೆ, ಯಾಕಂದ್ರೆ ನನಗೆ ಸಿಕ್ಕರೆ ಎಂಥ ಸುದ್ದಿಗಳು ಸಿಗ್ಬೇಕಪ್ಪ ಅಂದ್ರೆ ಈ ಹಡಸಿ ಮಗ ಇವು ಕಿರಿಕೀರ್ತಿ ಬಗ್ಗೆ, ಆಮೇಲೆ ಈ ಚಿಪ್ಪಾಡಿನ ಮಗ ಗಿಳಿಯಾರ್ ಇವ್ರ ವಿಷಯ ನನಗೆ ಸಿಗಬೇಕು. ಯಾಕಂದ್ರೆ ಇವರಷ್ಟು ನಾಲಾಯಕ ಲಜ್ಜಿಗಡೆ ಬದ್ಮಾಸ್ ಹರಾಮ್ ಕೋರ್ ನನ್ನ ಮಕ್ಕಳು ಯಾರೂ ಇಲ್ಲ ಈ ಕರ್ನಾಟಕದಲ್ಲಿ. ಯಾರಾದರೂ ಇದ್ರೆ ಅದು ಇವರಿಬ್ಬರು. ಸೊ ಗಿಳಿಯಾರಿಗೆ ಏನಪ್ಪ ಅಂದ್ರೆ ಒಬ್ಬ ಹೊಸ ಅಪ್ಪ, ತಂದೆ, ಪಿತೃ ಎಲ್ಲ ಇವತ್ತೇನಪ್ಪ ಅಂದ್ರೆ ಮತ್ತೊಬ್ಬ ತಂದೆ ಬಂದಿದ್ದಾನೆ ಮುಂದೆ. ಸೊ ಆ ತಂದೆಯ ಬಗ್ಗೆ ಹೇಳ್ತೀನಿ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಇವನು ಯಾವ ರೀತಿ ಇವನ ಬುದ್ಧಿಮಟ್ಟ ಅದ ಮತ್ತು ಸೌಜನ್ಯ ಪ್ರಕರಣವನ್ನು ಯಾವ ರೀತಿ ಇವನು ಹಾಳು ಮಾಡಿದ ಅಂತಕ್ಕಂಥದ್ದನ್ನು ಕೂಡ ನಿಮಗೆ ನಾನು ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಮಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಕಮೆಂಟ್ ಮಾತ್ರ ನಿಮಗಾಗಿ ಬಾಕ್ಸ್ ಓಪನ್ ಅದ, ಏನು ಬೇಕಾದರೂ ಕಮೆಂಟ್ ಮಾಡ್ಕೊಳ್ಬೋದು. ಸೊ ಗಿಳಿಯಾರ್ ಈ ನಾಲ್ಕು ಬದ್ಮಾಸ್ ಹಡ್ಸಿನ ಮಗ ಗಿಳಿಯಾರ್ ಸೌಜನ್ಯನ ಪ್ರಕರಣವನ್ನು, ಸೌಜನ್ಯನ ಮೇಲೆ ರೇಪ ಆಗಿಲ್ಲ, ಅವಳ ತಾಯಿ ಸುಳ್ಳು ಹೇಳ್ತಾ ಇದ್ದಾಳೆ, ಮತ್ತೇನು ಹೇಳ್ತಾನೆ, ಮತ್ತೊಂದು ಕಡೆ ಕೂತ್ಕೊಂಡು ಅವಳ ಮೇಲೆ ರೇಪ್ ಮಾಡಿದ್ದು ಸೌಜನ್ಯಳ ಮಾವನ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಕೂತ್ಕೊಂಡು ಏನು ಹೇಳ್ತಾನೆ, ಅವಳ ಮೇಲೆ ರೇಪ್ ಮಾಡಿದ್ದು ಸಂತೋಷ್ ರಾವ್ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಹೇಳ್ತಾನೆ ಸೌಜನ್ಯ ಪವಿತ್ರವಾಗಿ ಸತ್ತಿದ್ದಾಳೆ ತಂದ ಇವನನ್ನು ಯಾವ ಚಪ್ಪಲಿಗೆ ಹೇರ್ ಹಚ್ಚಿ ಬಡಿಬೇಕು ಅನ್ನೋದನ್ನು ಇಡೀ ಕರ್ನಾಟಕ ಜನತೆಗೆ ಗೊತ್ತದ, ನನಗಂತೂ ಮೊದಲು ಗೊತ್ತದ. ಇರಲಿ. ಸೊ ಇಲ್ಲಿ ಒಬ್ಬ ಕೋಮವಾದಿ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಕೋಮವಾದಿ ಯಾರಪ್ಪ ಅಂದ್ರೆ ಅವನು ಕಲ್ಲಡ್ಕ ಭಟ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸೌಜನ್ಯದ ಹೋರಾಟದಲ್ಲಿ ಬರಲಿಲ್ಲ. ಒಂದು ಹಿಂದೂ ಧರ್ಮದ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗ್ಯದ, ಧರ್ಮಸ್ಥಳ ಜೈನರ ಪಾಲಾಗ್ಯದ, ಅಂದರೆ ವೀರೇಂದ್ರ ಹೆಗಡೆನ ಪಾಲಾಗ್ಯದ, ಅಲ್ಲಿರ್ತಕ್ಕಂಥ ಹಿಂದೂ ಧರ್ಮದ ಜನರ ಮೇಲೆ ಅನ್ಯಾಯ, ಅತ್ಯಾಚಾರ, ದಬ್ಬಾಳಿಕೆಗಳು ನಡೀತಾ ಇದ್ದಾವೆ. ಅದರ ವಿರುದ್ಧವಾಗಿ ಯಾವತ್ತೂ ಕೂಡ ಕಲ್ಲಡ್ಕ ಭಟ್ ಅಂತಕ್ಕಂಥ ವ್ಯಕ್ತಿ ಇಲ್ಲಿವರೆಗೂ ಕೂಡ ಪ್ರತಿಭಟನೆ ಮಾಡಲಿಲ್ಲ. ಆದ್ರೆ ಈ ಮಬ್ಬಾಡಿಸಿ ಮಗ ಕೋಮುವಾದಿ ಇವತ್ತು ಬಂದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನಂತ. ಹಿಂದೂ ಧರ್ಮದವರು 3 ರಿಂದ 4 ಮಕ್ಕಳನ್ನ ತೆಗೀರಿ, ಮುಸ್ಲಿಮ್ದವರು 4-5 ಮಕ್ಕಳು ಮಾಡ್ಕೊಳಗದಾರ, ನಮ್ಮ ಮೇಲೆ ದಬ್ಬಾಳಿಕೆ ನಡ್ಸಕ್ ಬರಾಗದಾರ ಅಂತಂದು ಹೇಳಿ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾನೆ. ಯಾರು? ಕಲ್ಲಡ್ಕ ಭಟ್ ಅಂತಕ್ಕಂಥವ್ರು. ಸೌಜನ್ಯ ಪ್ರಕರಣಕ್ಕೆ ಬರಲಿಲ್ಲ ಇವನು. ಇವನು ಹಿಂದೂ ಧರ್ಮದವನು, ಇವನು ಬದ್ಮಾಶ ಹಡ್ಸಿ ಮಗ ಕಲ್ಲಡ್ಕ ಭಟ್ ಅಂತಕ್ಕಂಥವನು. ಹಿಂದೂ ಮುಸ್ಲಿಂ ಮಧ್ಯೆ ಜಗಳವನ್ನ ಹಚ್ತಾರೆ. ಇಂಥವ್ರನ್ನ ನಮ್ಮ ಸರ್ಕಾರ, ನಮ್ಮ ಪೊಲೀಸ್ ಇಲಾಖೆ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಹಾರಾಡೋದಕ್ಕೆ ಬಿಡ್ತೈತೆ. ನಮ್ಮಂಥವ್ರು ಏನಾದರೂ ಮಾತಾಡಿದ್ರೆ ಮುಕ್ಕಳ ಗುಂಟ ಬಡ್ದು ಒಳಗೆ ಸೇರಿಸ್ತಾರೆ ಇವರು. ಸೊ ಈ ಕಲ್ಲಡ್ಕ ಭಟ್ ಅಂತಕ್ಕಂಥವನು ಗಿಳಿಯಾರ್ನ ಮೂರನೇ ತಂದೆ ಪ್ರಸ್ತುತವಾಗಿ. ಯಾಕಂದ್ರೆ ಈ ಗಿಳಿಯಾರ್ ಹೊಲಸು ಹಡ್ಸಿ ಮಗ ಸೌಜನ್ಯನ ಪ್ರಕರಣವನ್ನು ದಿಕ್ಕನ್ನು ತಪ್ಪಿಸ್ತಕ್ಕಂಥವನು ಅನೇಕ ದರಿದ್ರ ನ್ಯೂಸ್ ಚಾನೆಲ್ಗಳಲ್ಲಿ ಕೂತ್ಕೊಂಡು ಸೌಜನ್ಯ ಮತ್ತು ಸೌಜನ್ಯ ತಾಯಿ ಮಟ್ಟಣ್ಣವರಾಗಿರ್ಬೋದು, ಆಮೇಲೆ ಮೈಶೆಟ್ಟಿ ತಿಮ್ಮರೋಟಿ ಆಗಿರ್ಬೋದು, ಜಯಂತ್ ಅವರಾಗಿರ್ಬೋದು, ಸೌಜನ್ಯನ ಪ್ರತಿಯೊಬ್ಬ ಹೋರಾಟಗಾರರನ್ನು ಕೂಡ ಏನಪ್ಪಾ ಅಂದ್ರೆ ಅತ್ಯಂತ ಕೀಳವಾಗಿ, ಅವರ ಬಗ್ಗೆ ಕೀಳವಾಗಿ ಮಾತನಾಡಿರ್ತಕ್ಕಂಥ ಯಾರಾದರೂ ಒಬ್ಬ ವ್ಯಕ್ತಿ ಇದ್ರ ಅದು ಒಬ್ಬ ಪತ್ರಕರ್ತ ತಂದೇನು ಅನ್ಸ್ಕೊಳ್ತಾನಲ್ಲ, ನನ್ನ ಕಾಲಿನ ಧೂಳಿಗೆ ಸಮ ಕೂಡ ಇಲ್ಲ ಈ ಗಿಳಿಯಾರ್. ನಾನು ಬೆಳಿಗ್ಗೆದ್ದು ಹೇತು ಬರ್ತೀನಲ್ಲ, ಆ ಹೇಲಿಗೂ ಕೂಡ ಸಮ ಇಲ್ಲ ಇವನು. ಕರ್ನಾಟಕದ ಜನತೆ ತೆಗೆಯುವ ಸುಂಬಳಕ್ಕೆ ಕೂಡ ಸಮ ಇಲ್ಲ ಈ ಗಿಳಿಯಾರ್. ಆ ಗಿಳಿಯಾರ್ ಬದಮಾಶ್ ಹಡ್ಸಿ ಮಗ ಒಂದು ಪೋಸ್ಟನ್ನು ಹಾಕ್ತಾನ. ಏನು ಹಾಕ್ತಾನ ಅಂದ್ರೆ ಕರಾವಳಿ ತೀರದಲ್ಲಿ ಬೆಂಕಿ ಹತ್ತಬಹುದು ಅಂತಂದು. ಕಿಡಿ ಹತ್ತದ, ಯಾಕಂದ್ರೆ ಕಲ್ಲಡ್ಕ ಭಟ್ ಅವರನ್ನ ಕೆಣಕಿ ಉಳಿದವರಿಲ್ಲ. ಲೈ ಮಬ್ಬಡ್ಸಿ ಮಗನ ಗಿಳಿಯಾರ್, ಅವರಿವರನ್ನು ಕೊಂದೇ ಎಂದ ಮಾತ್ರಕ್ಕೆ ನೀನು ಅಜಯನಲ್ಲ. ಎಲ್ಲ ಕೇಳಿರ್ಬೇಕಲ್ಲ, ಕೇಳಿಲ್ಲ ಇಲ್ಲ ಏನ್ ಪಾರ್ಥ, ಕಂಗೆನ್ನಿನಿಂದ ಕತ್ತರಿಸಿ ನೋಡಿ ನೀ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತನೆ ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲ ಹೊತ್ತಿದೆ. ಎತ್ತು ನಿನ್ನ ಗಾಂಡೀವ, ಹೂಡು ಪರಮೇಶ್ವರನ ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೇ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮನ್ನಾಗಲಿ. ಕೇಳಿಲ್ಲ ಮಬರ್ಸಿ ಮಗನ ಗಿಳಿಯಾರ್? ಕರಾವಳಿ ಪ್ರದೇಶದಲ್ಲಿ ಕಿಡಿಯನ್ನ ಹಸ್ತಾನಂತೆ ಇವನು.
ಕಲ್ಲಡಕ ಭಟ್ಟನನ್ನ ಕೆಣಕಿ ಉಳಿದವರಿಲ್ಲ. ನೀನೊಬ್ಬ ನಪುಂಸಕ ಗೆಳೆಯ, ನೀನೊಬ್ಬ ನಪುಂಸಕ. ಯಾಕಂದ್ರೆ ಕರಾವಳಿ ಪ್ರದೇಶದಲ್ಲಿ ಬೆಂಕಿ ಹಚ್ಚಿಕೊಂಡಿದಿ. ಮತ್ತೊಂದೇನು ಹೇಳ್ತಿಪ್ಪ ಅಂದ್ರೆ, ನೀನು ಕಲ್ಲಡಕ ಭಟ್ ಎಷ್ಟೊಂದು ಪ್ರಭಾವಿ ಅಂತಂದ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಅಂದ್ರೆ ನೀವು ಸೇಫ್ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಧರ್ಮಾಧಿಕಾರಿಗಳು, ಪ್ರಭಾವ ವ್ಯಕ್ತಿಗಳು, ಅವರನ್ನ ಸೇಫ್ ಮಾಡೋದಕ್ಕಂತೂ ನೀನು ಪ್ರಯತ್ನವನ್ನ ಪಟ್ಟಿದೀಯಾ. ಅವರನ್ನ ಸೇಫ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದಿ. ಯಾಕಂದ್ರೆ ನಿನ್ನ ಮೊದಲನೇ ತಂದೆ ವೀರೇಂದ್ರ ಹೆಗಡೆ ಧರ್ಮಸ್ಥಳದ ಪ್ರಕರಣದಲ್ಲಿ ಅವರನ್ನ ಸೇಫ್ ಮಾಡೋದಕ್ಕೆ 108 ಕಡೆ ತಿರುಗಾಡ್ತಾ ಇದೆಯಾ. ನಿನ್ನ ಎರಡನೇ ತಂದೆ ಹರ್ಷೇಂದ್ರ, ಇವನು ಪಕ್ಕಾ ನಿನ್ನ ತಂದೆನೇ ಇರಬೇಕು. ಯಾಕಂದ್ರೆ ಈ ಜಗತ್ತಾಗ ಬದ್ಮಾಶ್ ಹಡ್ಸಿ ಮಗಾರಿ ಅವನು. ಅವ ಯಾರು ನಮ್ಗೆ ಗೊತ್ತಿಲ್ಲ. ಹರ್ಷೇಂದ್ರ ಅವನು ನಿಮ್ಮಪ್ಪ ಅನ್ನೋದು ನನಗೆ ಗೊತ್ತದ. ಇನ್ನು ಮೂರನೇ ತಂದೆ ಯಾರು ಬಂದಿದ್ದಾರೆ ಅಂದ್ರೆ ಕಲ್ಲಡಕ ಭಟ್ ಅಂತಕ್ಕಂಥವ್ರು. ವಾರೆ ವಾ, ಗಿಳಿಯಾರಿಗೆ 3 ಬೀಜ ಬಿತ್ತಿ ತೆಗೆದಾರಂದ್ರೆ ಈ ಮಗ 3 ಬೀದಿಗೆ ತಿರುಗಾಡ್ತಾನೆ. ಇವನು ಯಾರು? ಗಿಳಿಯಾರ್. ನನ್ನ ಸೌಜನ್ಯ, ನನ್ನ ತಂಗಿ ಸೌಜನ್ಯ, ಅವಳ ಮೇಲೆ ರೇಪ್ ಆಗಿಲ್ಲ ತಂದು ಹೇಳಿದಲ್ಲ ಒಮ್ಮ ಬಡಿಸಿ ಮಗನೇ ಗಿಳಿಯಾರ್. ಇವತ್ತು ಹೇಳ್ತೀಯ ಕಲ್ಲಡಕ ಭಟ್ರನ್ನ ಅವರನ್ನ ವಿರುದ್ಧ ಹಾಕೊಂಡ ಸರ್ಕಾರನ ಉಳಿಯೋದಿಲ್ಲ ಅಂತ ಹೇಳ್ತೀಯಲ್ಲೋ. ಸರ್ಕಾರನ ಉರುಳಿಸುವಂಥ ಶಕ್ತಿ ನಿನಗೂ ಅದ, ನಿನಗಿಲ್ಲ. ನಿನ್ನ ವೀರೇಂದ್ರ ಹೆಗಡೆಗದ, ನಿನ್ನ ಹರ್ಷೇಂದ್ರಗದ. ಅದಕ್ಕೆ ಸೌಜನ್ಯನ ಪ್ರಕರಣಕ್ಕೆ ಇಲ್ಲಿವರೆಗೂ ಕೂಡ ಆ ಮಬ್ಬ ಹರ್ಷಿ ಮಕ್ಕಳು ತನಿಖೆ ಆಗ್ತಾ ಇಲ್ಲ. ನಿನ್ನಂಥ ನಾಲ್ಕು ಹರ್ಷಿ ಮಕ್ಕಳು ತನಿಖೆ ಆಗ್ತಾ ಇಲ್ಲ. ಯಾಕಂದ್ರೆ ನೀವು ಪ್ರಭಾವ ವ್ಯಕ್ತಿಗಳು, ನೀವು ಸರ್ಕಾರವನ್ನ ಬೀಳಿಸ್ತೀರಿ. ನಮ್ಮ ಸರ್ಕಾರದಾಗ ಅಷ್ಟು ನೇಟ್ ಇದ್ದವ್ರು ಯಾರೂ ಇಲ್ಲ. ಕುಂಡ್ಯಾಗ ನೇಟ್ ಇದ್ದವ್ರು ಯಾರೂ ಇಲ್ಲ ಇವರು. ಯಾಕಂದ್ರೆ ನಿಮ್ಮಂಥ ಬದ್ಮಾತ್ ಹರ್ಷಿ ಮಕ್ಕಳನ್ನ ತಿರುಗಾಡಕ್ಕೆ ಬಿಟ್ಟಿದಾರಲ್ಲ. ಇಷ್ಟೊಂದು ಹೊಲಸು ಪೋಸ್ಟ್ ಹಾಕೊಂಡು ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧವಾಗಿ ಮಾತಾಡಿ ಇಡೀ ಕರಾವಳಿ ಪ್ರದೇಶಕ್ಕೆ ಬೆಂಕಿ ಹಚ್ತಾನೆ ಅಂದ್ರೂ ಕೂಡ ನಿಮ್ಮನ್ನು ತಿರುಗಾಡಕ್ಕೆ ಬಿಟ್ಟಿದಾರಲ್ಲ. ಸರ್ಕಾರಕ್ಕೆ ಮೊದಲು ಬುದ್ಧಿಲ್ರಿ. ಆದ್ರೆ ನಮ್ಮಂಥವ್ರು ಯಾರಾದರೂ ಏನಾದ್ರು ಅಂದ್ರೆ ಮಾಡ್ತಾರೆ. ಆದ್ರೆ ಖುಷಿ ವಿಚಾರ ಏನಪ್ಪ ಅಂದ್ರೆ, ಗಿಳಿಯಾರನಿಗೆ 3 ಜನ ಅಪ್ಪಂದಿರು. ಮಹಾಬಲ ಶೆಟ್ಟಿ ಕೂಡ ಇರಬೇಕು. 4ನೇ ಅವನು ಮಹಾಬಲ ಶೆಟ್ಟಿ ಏನದಾನಲ್ಲ, ಅವನು ಕೂಡ ಇರಬೇಕು. ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಕ್ರಾಸ್ ಬ್ರೀಡಿಂಗ್ ಒಂದೊಂದ್ಸಲ ಆಗಿರ್ತದ. ಅದಕ್ಕೂ ಹುಟ್ಟಿರ್ಬೇಕು ಸುಳೆ ಮಗ ಇವನು ಗಿಳಿಯಾರ್. ಇವನೊಬ್ಬ ಪತ್ರಕರ್ತ, ಹುಚ್ಚ ಪತ್ರಕರ್ತ. ಇವನು ಬದ್ಮಾಸ್ ಹಡ್ಸಿ ಮಗ ಇಲ್ಲ. ಕರಾವಳಿಗೆ ಬೆಂಕಿ ಹಚ್ಚಕ್ಕೆ ಹೋಗ್ತೀನೋ ಮಗನೇ ನೀನು. ಕರ್ನಾಟಕ ಶಾಂತಿಯನ್ನು ಬಯಸ್ತದ, ಕರ್ನಾಟಕ ಸಮೃದ್ಧಿಯನ್ನು ಬಯಸ್ತದ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಗಿಳಿಯಾರ್ ನೀ ಎಲ್ಲರ ಸಿಕ್ಕರ ಮ್ಯಾಟ್ ತಗೊಂಡು ಬಿಡ್ತೇನೆ ಬಹುಶಃ ಈ ಮಗನ ನೀನು. ಇದನ್ನ ಮೊದಲು ತಿಳ್ಕ. ನಾಲಾಯಕ ಹಡ್ಸಿ ಮಗ ಇಲ್ಲ. ಎಲ್ಲಿ ನೋಡಿದ್ರೆ ಬೆಂಕಿ ಹಚ್ಚೋದು, ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚೋದು. ಇವು ಯಾವ ಕಲ್ಲಡಕ ಭಟ್ಟದ ಕೋಮವಾದಿ ಹಿಂದೂ ಮತ್ತು ಮುಸ್ಲಿಂ ಮಧ್ಯೆ ಬೆಂಕಿ ಹಚ್ಚಾನ. ಇಡೀ ಕರ್ನಾಟಕ ಹಾಳು ಮಾಡ್ತಿರಲಿ ಮಬ್ಬ ಹಡಿಸಿ ಸೊಳ್ಳೆ ಮಕ್ಕಳ್ರೆ ನೀವು. ಇಡೀ ಕರ್ನಾಟಕ ಹಾಳು ಮಾಡ್ತೀರಿ ನೀವು. ತಂದೆ ಮಂಜುನಾಥ ಸ್ವಾಮಿ ಏನದಾನಲ್ಲ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ 100% ಸೌಜನ್ಯಗೆ ನ್ಯಾಯ ಕೊಡ್ತಾರೆ. ಈ ಗಿಳಿಯಾರ್ ಬೀದಿ ನಾಯಕ ಸತ್ತು ಹೋಗ್ತಾನೆ, ಗ್ಯಾರಂಟಿ. ಇದನ್ನು ಬರ್ಕೊಂಡಿಟ್ಕರ ನೀವು. ಯಾಕಂದ್ರೆ ನಮ್ಮಲ್ಲಿ SITಗೆ ಸೌಜನ್ಯಗೆ ನ್ಯಾಯ ಕೊಡಿಸ್ತಕ್ಕಂಥ ಶಕ್ತಿ ಇಲ್ಲ. ಸರ್ಕಾರಕ್ಕೆ ಸೌಜನ್ಯಕ್ಕೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಶಕ್ತಿ ಇಲ್ಲ. ಪೊಲೀಸ್ ಇಲಾಖೆಗೆ ಸೌಜನ್ಯಗೆ ನ್ಯಾಯ ಕೊಡಿಸ್ತಕ್ಕಂಥ ಶಕ್ತಿ ಇಲ್ಲ. ಯಾಕಂದರೆ ಇವರೆಲ್ಲ ಶಕ್ತಿ ಕಳ್ಕೊಂಡಿದ್ದಾರೆ. ಇವರ ಶಕ್ತಿ ಧರ್ಮಾಧಿಕಾರಿಗಳ ಹತ್ರ ಅದ. ಆದ್ರೆ ಮಂಜುನಾಥ ಸ್ವಾಮಿಯ ಶಕ್ತಿ ಅವನ ಹತ್ರ ಸದಾ ಇರ್ತದ. ಅವನಿನ ಯಾವತ್ತೂ ಕೂಡ ಸೌಜನ್ಯಗೆ ನ್ಯಾಯವನ್ನು ಕೊಟ್ಟೇ ಕೊಡ್ತಾನಂತಂದು ಹೇಳ್ತಾ ನಾನು ಮತ್ತೆ ಬರ್ತೀನಿ. ಇವತ್ತು ಖುಷಿಯ ವಿಚಾರ, ಗಿಳಿಯಾರಿಗೆ 3-4 ಜನ ತಂದೆಯರಾದರೆ ಮಬ್ಬ ಹಡಿಸಿ ಸೊಳೆ ಮಗನಿಗೆ ಇರಲಿ. ನಾನು ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ ತಾಯಿ.